ಸರ್ ತಮ್ಮ ಹೆಸರು? ನಮ್ಮ ಹೆಸರು ಆದರ್ಶ. ಸರ್ ನೀವು ರಿಲ್ಯಾಕ್ಸ್ ಆಗಿ ಬಂದಿದ್ದೀರಿ, ಇಲ್ಲಿನೂ ತಲೆ ತಿಂತಾ ಇದ್ದಾರೆ ಅಂತ ಅನ್ಕೋಬೇಡಿ ಸರ್. ಈಗ ಕಬ್ಬನ್ ಪಾರ್ಕಲ್ಲಿ ಇಷ್ಟೊಂದು ಫ್ರೀಡಮ್ ಆಗಿದ್ದೀರಲ್ಲ, ಅದೇ ತರ ಸರ್ಕಾರದಲ್ಲಿ ಏನೇನ್ ಕೆಲಸಗಳು ನಡೀತಾವೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೇಳಿ ಕೆಲಸ ಮಾಡೋ ತರ ಫ್ರೀಡಮ್ ನಿಮಗೆ ಬಂದ್ರೆ ಚೆನ್ನಾಗಿರತ್ತಾ ಚೆನ್ನಾಗಿರಲ್ವ? ಖಂಡಿತವಾಗಿ ಚೆನ್ನಾಗಿರುತ್ತೆ. ಬಟ್ ಇವಾಗ ಆ ಥರ ಇದೆಯಾ ಸರ್? ಇಲ್ಲ. ಆ ಥರ ಬರಬೇಕು ಅಂದ್ರೆ ನಾವು ಪಬ್ಲಿಕ್ ಏನು ಮಾಡ್ಬೇಕು ಸರ್? ಎಲ್ಲಿ ಶುರು ಮಾಡ್ಬೇಕು ಅದ್ರಲ್ಲಿ? ಪಬ್ಲಿಕ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಈಗ ನಾವು ಪಬ್ಲಿಕ್ ಓಟ್ ಹಾಕ್ತೀವಿ ಸರ್, ಬಟ್ ಏನು ಓಟ್ ಹಾಕ್ತೀವಿ ಅನ್ನೋದು ನಮ್ಗೆ ಪ್ರಾಪರ್ ಆಗಿ ಗೊತ್ತಿಲ್ಲ. ಓಟ್ ಹಾಕ್ತೀವಿ ಅಷ್ಟೇ. ದುಡ್ಡಲ್ಲೇ ಎಲ್ಲೋಗುತ್ತೆ, ಯಾರು ಏನ್ ಮಾಡ್ತಾರೆ ಯಾರಿಗೆ ಗೊತ್ತಿಲ್ಲ. ಬಟ್ ಇದು ಗೊತ್ತಾಗಬೇಕೋ ಬೇಡವಾ ಸರ್? ಗೊತ್ತಾಗ್ಬೇಕು. ಅಕೌಂಟಬಿಲಿಟಿ ಬರ್ಬೇಕಲ್ವಾ ಸರ್? ಬರ್ಬೇಕು. ಮತ್ತೆ ಹೆಂಗೆ ಬರುತ್ತೆ? ಟ್ರಾನ್ಸ್ಪರೆನ್ಸಿ ಬರ್ಬೇಕು ಅಲ್ವಾ ಸರ್? ಬರ್ಬೇಕು. ಹೆಂಗೆ ಬರುತ್ತೆ ಅದು? ಇದು ಯಾರು ಕೇಳಬೇಕು? ಇದು ಯಾರು ಕೇಳ್ಬೇಕು ಅದು ನಮ್ಗೇನೋ ಗೊತ್ತಿಲ್ಲ. ನಾವೇ ಕೇಳ್ಬೇಕು ಸರ್. ಪಬ್ಲಿಕ್ ಕೇಳ್ಬೋದು. ಮತ್ತೆ ಅದರಲ್ಲಿ ಏನಾಗುತ್ತೆ ಅದಕ್ಕೋಸ್ಕರ? ಅವಾಗ ಅಕೌಂಟಬಿಲಿಟಿ ಬರುತ್ತೆ ಸರ್, ಟ್ರಾನ್ಸ್ಪರೆನ್ಸಿ ಬರುತ್ತೆ ಸರ್. ನಾವು ಕೇಳ್ಬೇಕು ಅವ್ರಿಗೆ, ಕರೆಕ್ಟ್. ಸರ್ಕಾರಕ್ಕೆ ನಾವು ಕೇಳ್ಬೇಕು. ಎಸ್. ಮತ್ತೆ ಕೇಳ್ತಂದ್ರೆ ಸಾಕಾ? ಅದು ಸಿಕ್ಕತ್ತಾ? ಅದು ಹೇಗೆ ಕೇಳ್ಬೇಕು? ಹೇಗೆ ಕೇಳ್ಬೋದು? ತಾವೇನ್ ಹೇಳ್ತೀರಿ? ಯಾವ ತರ ಕೇಳ್ಬಹುದು? ನೀವೇನ್ ಹೇಳ್ತೀರಿ? 100% ನಮಗೆ ಗೊತ್ತಿಲ್ಲ ಹೆಂಗೆ ಕೇಳ್ಬೇಕು ಅಂತ. ಸರ್ ಏನೂ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲೇನೆ ಒಬ್ಬ MLA ಆಗ್ಲಿ ಅಥವಾ ಮಿನಿಸ್ಟರ್ ಆಗ್ಲಿ ಅಥವಾ ಚೀಫ್ ಮಿನಿಸ್ಟರ್ ಆಗ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಲಿ ನಿಮ್ಮ ಒಪಿನಿಯನ್ ಕೇಳ್ಬಿಟ್ಟು ಕೆಲಸ ಮಾಡೋ ತರ ಬಂದ್ರೆ ಚೆನ್ನಾಗಿರುತ್ತಾ? ಖಂಡಿತವಾಗಿ ಚೆನ್ನಾಗಿರುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಈ ತರದ್ದು ನಾವೆಲ್ಲ ಪಬ್ಲಿಕ್ ಕೇಳ್ಬೇಕಾ ಬೇಡವಾ? ಕೇಳ್ಬೇಕು. ಸೊ ಯಾವ ತರ ಕೇಳೋಣ ಸರ್? ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ವೋಟ್ ಹಾಕಕ್ ಹಿಂದಿನ ದಿನ? ಈಗ ನಾಳೆ ಟುಮಾರೋ ವೋಟ್ ಸರ್. ಕರೆಕ್ಟ್. ಬಟ್ ಟುಡೇ ಇವತ್ತೇ ಕೇಳ್ತಂದ್ರೆ ಅದು ಆಗಲ್ಲ. ಯಾಕಂದ್ರೆ ಟೈಮ್ ಏನು ಇಲ್ಲ ಅಲ್ವಾ? ಎಲ್ಲರೂ ಯೋಚನೆ ಮಾಡ್ಬೇಕು, ಏನೇನ್ ಬೇಕು ಅಂತ ಯೋಚನೆ ಮಾಡ್ಬೇಕು, ಅನ್ಕೊಳ್ಬೇಕು. ಈಗ ಎಕ್ಸಾಂಪಲ್, ಕರ್ನಾಟಕದಲ್ಲಿ ನೆಕ್ಸ್ಟ್ 2028 ಗೆ ಎಲೆಕ್ಷನ್ ಇದೆ. ಹೌದು. ಅಟ್ಲೀಸ್ಟ್ ಇನ್ನು 2 years ಟೈಮ್ ಇದೆ. ಕರೆಕ್ಟ್. ಸೊ ಇವಾಗ್ಲಿಂದಾನೇ ನಾವೆಲ್ಲ ಅವೇರ್ನೆಸ್ ಆಗ್ಬೇಕು. ಸುಮ್ನೆ ನಾಳೆ ಎಲೆಕ್ಷನ್ ಇದೆ, ಇವತ್ತು ಶುರು ಮಾಡಿದಂದ್ರೆ ಹಿಂಗೆ ಆಗಲ್ಲ ಅಲ್ವಾ? ಕರೆಕ್ಟ್. ಬಿಫೋರ್ನೇ ಎಲ್ಲ ಶುರು ಮಾಡ್ಬೇಕು. ಎಸ್. ಸೊ ಈ ತರದೊಂದು ಪ್ರೊಸೀಜರ್ ಇದೆ ಸರ್. ಅವ್ರಿಗೂ ಒಂದು ಪ್ರೊಸೀಜರ್ ಬರಬೇಕು. ಎಕ್ಸಾಂಪಲ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಅಲ್ಲಿ SOP ಇದೆ. ಅದೇ ತರ SOP ಈ ನಮ್ಮ ಪಬ್ಲಿಕ್ ಸರ್ವೆಂಟ್ ಏನಿದ್ದಾರೆ, MLA ಆರ್ MP ಮಿನಿಸ್ಟರ್, ಅವ್ರಿಗೇನೋ SOP ಇರ್ಬೇಕಲ್ವಾ? ಇರ್ಬೇಕು. ಅವ್ರಿಗೂ ಇವತ್ತೂ ಇದೆ, ದುಡ್ಡು ಇದೆ ಅಲ್ವಾ? ಎರಡು ಸೇರಿಸಿ ಏನಾಗಲ್ಲ. ಇದನ್ನೆಲ್ಲ ನಾವೇ ಕೇಳ್ಬೇಕಲ್ವಾ ಸರ್? ಕೇಳ್ಬೋದು. ಏನೋ ನಡೆಯಲ್ಲ ನಮ್ಗೋಸ್ಕರ. ಯಾಕೆಂದ್ರೆ ಅಷ್ಟೇ ದುಡ್ಡು ಬರುತ್ತೆ ಅಲ್ವಾ? ಆ ದುಡ್ಡಿಗೇನೋ ಒಂದು ವಾಯ್ಸ್ ಇದೆ. ಆ ವಾಯ್ಸ್ ನಮ್ದು ವಾಯ್ಸ್ ಯಾವ್ದು? ಬಟ್ ತಪ್ಪು ಪಬ್ಲಿಕ್ ಇದೆ ಅಂತ ನೀವ್ ಹೇಳ್ತಾ ಇದೀರಿ ಇಂಡೈರೆಕ್ಟ್ ಆಗಿ. ಖಂಡಿತ. ಯಾಕೆಂದ್ರೆ ದುಡ್ಡು ಇಸ್ಕೊಂಡು ವೋಟ್ ಹಾಕೋದು ನಾವು ಪಬ್ಲಿಕ್ ಇದನ್ನೆಲ್ಲ ವೋಟ್ ಹಾಕೋದು ಅದು ಒಂದು. ಇನ್ನೊಂದು ಬೇರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ದೀಸ್ ಇಫ್ ಯು ಲುಕ್ ಅಟ್ ರೋಡ್ ಕಾಂಟ್ರಾಕ್ಟ್ ನೋಡಿದ್ದೀರ ಅಂದ್ರೆ, ಸುಮ್ನೆ ಒಂದು ರೋಡ್ ಹಾಕ್ತಾರೆ, 2 ದಿವಸ ಆದ್ಮೇಲೆ ಒಂದು ಪಾಟ್ ಹೋಲ್ ಬರುತ್ತೆ. ಕರೆಕ್ಟ್. ಅದು ತಿರ್ಗಾ ಫಿಲ್ ಮಾಡ್ಬೇಕಂದ್ರೆ ಇನ್ನೊಂದು ಟೆಂಡರ್ ಮಾಡ್ಬೇಕು. ರೋಡ್ ಕಾಂಟ್ರಾಕ್ಷನ್ ಕಂಪನಿಗೆ ದುಡ್ಡು ಸಿಗುತ್ತೆ. ಸಿಗುತ್ತೆ. ಆ ಕಾಂಟ್ರಾಕ್ಟ್ ಸಿಗಕ್ಕೆ ಯಾರ ಹತ್ರನೋ ದುಡ್ಡು ಕೊಡ್ಬೇಕು, ಬ್ರೈಬ್ ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಇಲ್ಲಾಂದ್ರೆ ಈ ತರ ನಡೆಯಿಲ್ಲ. ಇಲ್ಲಾಂದ್ರೆ ಒಂದು ಸತಿ ಒಳ್ಳೇದು ರೋಡ್ ಹಾಕ್ಬೋದು, ಟೆಕ್ನಾಲಜಿ ಇದೆ, ಎಲ್ಲ ಗೊತ್ತು, ಮತ್ತೆ ಮಾಡೋದಲ್ಲ ನಾವು. ಯಾಕಂದ್ರೆ ಇಲ್ಲಾಂದ್ರೆ ಇದು ಸರ್ಕಲ್. ಇದೇ ತರ ನಾವು ನೋಡ್ಕೊಂಡು ಕುತ್ಕೊಂಡಿರೋದ ಬೆಟರ್, ಇಲ್ಲ ಇದರ ಬದಲಾವಣೆ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕಾ ಬೇಡವಾ? ನೀವು ಹೇಳ್ತಾ ಇರೋದು ಕರೆಕ್ಟ್. ಮಾಡೋದು ಅದು ಮಾಡ್ಬೇಕು ನಾವು. ಕರೆಕ್ಟ್. ಮತ್ತೆ ಆನೆಸ್ಟ್ ನಾನು ಹೇಳ್ತೀನಿ, ನಮ್ಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಮ್ಗೆ ಫೀಲ್ ಆಗುತ್ತೆ ಅಂದ್ರೆ ನಮ್ಗೆ ಏನು ಪವರ್ ಇಲ್ಲ ಇದರಲ್ಲಿ ಏನು ಮಾಡಕ್ಕೆ. ವೋಟ್ ಹಾಕ್ಬೋದು, ನಾವು ವೋಟ್ ಮಾಡ್ಬೋದು. ಮತ್ತೆ the choices that we are given itself is not a very good choice to choose from. To give the votes. Yes. And my votes will be drowned out by votes of other people who are being bought over. Because the majority of the voting population is not someone who is necessarily educated or aware of what is happening. That's correct. But ನಾನು ಹೇಳ್ತೀನಿ, ನಾವೆಲ್ಲರೂ ಈ ತರ ಅವೇರ್ ಆಗ್ಬೇಕಲ್ವಾ ಅಂತ.
ಆಗ್ಬೇಕು, ಐಡಿಯಲಿ ಆಗ್ಬೇಕು. ಸರ್ ಒಂದು ಮೊಬೈಲ್ ಮೂಲಕ ನಿಮ್ಗೆ ನಿಮ್ ಕೈಗೆ ಪವರ್ ಬಂದ್ರೆ ಚೀಫ್ ಮಿನಿಸ್ಟರ್ ನಿಮ್ಗೆ ವರ್ಕರ್ ಆಗಿ ಬಂದ್ರೆ ಕರೆಕ್ಟ್ ಇರುತ್ತಾ, ಹೇಗಿರುತ್ತೆ? ಈಸ್ ಎ ವರ್ಕರ್, ಕರೆಕ್ಟ್. ನೀವು ವೋಟ್ ಹಾಕಿ ಅವ್ರಿಗೆ ವರ್ಕರ್ ಆಗಿ ಸೆಲೆಕ್ಟ್ ಮಾಡ್ತೀರಿ. ಸೊ ವರ್ಕರ್ ಆಗಿ ಸೆಲೆಕ್ಟ್ ಮಾಡದ್ಮೇಲೆ ಅಗೇನ್ ಅವರು ನಿಮ್ಮ ಹತ್ರ ಪೋಲಿಂಗ್ ಮೂಲಕ ನಿಮ್ಮ ಒಪಿನಿಯನ್ ತಗೊಂಡು ಕೆಲಸ ಮಾಡೋ ಅಂತ ಸಿಸ್ಟಮ್ ಬರ್ಬೇಕಾ ಬೇಡವಾ? ಸಿಸ್ಟಮ್ ಬರಬೇಕು, ಬಟ್ ಹ್ಯಾಸ್ ಟು ಬಿ ಫಾರ್ ಅಗೇನ್ ಇಟ್ ಹ್ಯಾಸ್ ಟು ಬಿ ಆನ್ ದ ಬೇಸಿಸ್ ಆಫ್ ಮಲ್ಟಿಪಲ್ ಪೀಪಲ್. ಬಿಕಾಸ್ ನಮ್ಗೆ ಏನ್ ಮಾಡ್ಬೇಕು, ನಾವು ಒಬ್ನೇ ಹೇಳಕ್ಕಾಗಲ್ಲ ಅಲ್ವಾ? ಆತರ ಒಂದು ಎಷ್ಟು ಲಕ್ಷ ಜನಗಳು ಹೇಳ್ಬೋದು, ನಮ್ಗೆ ಇದು ಬೇಕು, ನಮ್ಗೆ ಅದು ಬೇಕು, ನಮ್ಗೆ ಇದು ಬೇಕು ಎಲ್ಲಾರು ಹೇಳ್ದಂದ್ರೆ ಅಲ್ಲ ಮೋಸ್ಟ್ ಆಫ್ ಪೀಪಲ್ ಈಗ ಎಸ್ ನಮ್ಗೆ ಬದಲಾವಣೆ ಬೇಕು ಈ ತರ ಅಂತ ಹೇಳ್ತಿದ್ದಾರೆ. ವಿ ನೀಡ್ ಟು ಚೇಂಜ್ ದಿಸ್ ಸಿಸ್ಟಮ್, ಡೆಮೋಕ್ರಸಿ, ರಿಯಲ್ ಡೆಮೋಕ್ರಸಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ತಿದ್ದಾರೆ. ಸೊ ಹಂಗಾಗಿ ನಾವು ಅದ್ರ ಪರವಾಗಿನೇ ನಾವು ಇದೊಂದು ಅಭಿಯಾನ, ನಮ್ಗೇನ್ ಬೇಕು ನಾವೇನ್ ಮಾಡ್ಬೇಕು, ಸೊ ನಮ್ಗೇನ್ ಬೇಕು ಪಬ್ಲಿಕ್ಗೆ ನಾವೇನ್ ಮಾಡ್ಬೇಕು ಅನ್ನೋ ಒಂದು ಅಭಿಯಾನನೇ ಮಾಡ್ತಾ ಇರೋದು ನಾವಿದು. ಸೊ ಈ ತರ ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಅವೇರ್ ಮಾಡ್ತಾ ಇದೀವಿ. ಸೊ ನಿಮ್ ಮೊಬೈಲ್ ಅಲ್ಲಿ ಮೂಲಕನೇ ಎಕ್ಸಾಂಪಲ್ ನೀವು ಓಬರ್ ಬುಕ್ ಮಾಡ್ತೀರಿ, ಸೊ ಡ್ರೈವರ್ ಎಷ್ಟು ನಿಮಿಷಕ್ಕೆ ಬರ್ತಾನೆ, ಕಾರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಎವ್ರಿಥಿಂಗ್ ನಿಮ್ಗೆ ಓಪನ್ ಆಗಿ ಕಾಣಿಸ್ತೆ. ಸೊ ಅದೇ ತರ ಗೌರ್ಮೆಂಟ್ ಇಟ್ ಶುಡ್ ಬಿ ಅದನ್ನು ನಿಮ್ಮ ಖಂಡಿತ ಇರಬೇಕು ಅಂತ ಮಾಡ್ತಾ ಇದ್ದೀವಿ. ಆತರ ಒಂದು ಆಪ್ ಏನೇನೋ ಇದ್ರೆ ಅಂದ್ರೆ ಒಳ್ಳೇದು. ಇದು ಪಬ್ಲಿಕ್ ಪಾರ್ಟಿ ಸರ್, ಇದು ಆಕ್ಚುಲಿ. ಹೌದಾ? ಇಲ್ಲಿ ಪಬ್ಲಿಕ್ ಹೈಕಮಾಂಡ್, ಇಲ್ಲಿ ಪಬ್ಲಿಕ್ ಎವ್ರಿಥಿಂಗ್ 6 months ಒಂದ್ಸತಿ ರಿಪೋರ್ಟ್ ಕೊಡ್ತಾರೆ. ಸೊ ಇಲ್ಲಿ ಪಬ್ಲಿಕ್ೇನೆ MLA ಆಗ್ಬೋದು. ಸೊ ಪಬ್ಲಿಕ್ೇನೆ ಇಲ್ಲಿ ಓನರ್ಸ್. ಇದಕ್ಕೆ ಯಾರು ಯಾವ ಪಾರ್ಟಿ ಇದ್ದೀರಂದ್ರೆ ಪಬ್ಲಿಕ್ ಒಂದು ಮ್ಯಾನೇಜ್ಮೆಂಟ್ ಇರ್ಬೇಕು ಅಲ್ವಾ? ಪಬ್ಲಿಕ್ ಮ್ಯಾನೇಜ್ ನಾವು ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು, ಯಾರು ಡಿಸೈಡ್ ಮಾಡ್ತಾರೆ? ಈಗ ಪ್ರಜಾಪ್ರಭುತ್ವ ಡಿಸೈಡ್ ಮಾಡಕ್ಕಾಗಲ್ಲ ಅಲ್ವಾ? ಇಲ್ಲ, ಪೋಲಿಂಗ್ ಮೂಲಕ ಡಿಸೈಡ್ ಮಾಡ್ತಾರೆ. ಓಕೆ, ಹಂಗೆ ಪೋಲಿಂಗ್. ಮತ್ತೆ ಪೋಲಿಂಗ್ ಮೆಜಾರಿಟಿ ಪೋಲಿಂಗ್ ಯಾರು ಬರುತ್ತೋ ಏನೇನು ವಿಶೇಷ ಪೋಲಿಂಗ್ ಮಾಡಬೇಕು ಅದನ್ನ ಯಾರು ಡಿಸೈಡ್ ಮಾಡ್ತಾರೆ? ವಾಟ್ ಟು ಕಂಡಕ್ಟ್ ಪೋಲ್ಸ್ ಆನ್, ಹೂ ಡಿಸೈಡ್ಸ್ ದಟ್? ಸೇಮ್ ದಟ್ SOP ನೀವು ಬೇಕಾದ್ರೆ ಅದರಲ್ಲಿ ಒಂದ್ಸತಿ ಸರ್ಚ್ ಮಾಡಿ, ಅಲ್ಲಿ ಎಷ್ಟು ವೋಟು ಯಾರಿಗೆ ಮೆಜಾರಿಟಿ ಬಂದಿದೆ ಅದೆಲ್ಲ ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ನೋಡ್ತೀನಿ. ಸೊ ಪ್ಲೀಸ್ ನೋಡಿ, ನೋಡ್ತೀನಿ. ಈ ತರ ಒಂದು ಪವರ್ ನಿಮ್ ಕೈಲಿ ಬಂದ್ರೆ, ನಿಮ್ಗೆ ಒಬ್ಬ ಚೀಫ್ ಮಿನಿಸ್ಟರ್ ವರ್ಕರ್ ಸಿಕ್ಕಿದ್ರೆ ಅವಾಗ ನಿಮ್ಮನ್ನ ಕೇಳಿ ಕೆಲಸ ಮಾಡಿದ್ರೆ ದಟ್ ಈಸ್ ಕರೆಕ್ಟ್ ಇರುತ್ತೆ, ಸಿಸ್ಟಮ್ ಚೇಂಜ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೀವೇನ್ ಹೇಳ್ತೀರಿ? ಕರೆಕ್ಟ್, ನೀವು ಹೇಳಿರೋದು ಎಲ್ಲ ಕರೆಕ್ಟ್. ಓಕೆ, ನಮ್ಮ ಹೆಸರು ಸರ್? ಆದರ್ಶ್. ಥ್ಯಾಂಕ್ ಯು.